ನಾವು ನವಂಬರ್ ಡಿಸೆಂಬರ್ದಾಗ ದವಾಖಾನೆ ತೋರಿಸ್ಕೊಂಡು ಬಂದಿದ್ರು. ಆಗಿನ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಆಗಿಂದ ನಾ ಬಿ ಪಿ ಚೆಕ್ ಮಾಡ್ಸಕ್ಕೆ ಹೋದಾಗ ಒಮ್ಮೆ ಇವನು ವೇಟ್ ಚೆಕ್ ಮಾಡಿಸ್ತೀನಿ. ನಾ ಪ್ರತಿ ಸಲ ಹೋದಾಗ ಒಮ್ಮೆ ಚೆಕ್ ಮಾಡಿಸ್ತೀನಿ. ನಾ 13.5 14 13.5 14 13 ಇಷ್ಟ ಹೋಗ್ತಿತ್ತು. ಇಲ್ಲಿ ಬಂದು 2 ವಾರದಾಗ 15 ಕಿಲೋ ಮ್ಯಾಗ ಆಗಿದ್ದಾನೆ ವೇಟ್. 15 ಕಿಲೋ ಮ್ಯಾಗ ಆಗಿದ್ದಾನು. ಊಟ ಮಾಡತ್ತಾನು, ಪ್ರೇಯರ್ ಮಾಡಕತ್ರ. ನನ್ನ ಹತ್ತಿರ ಇವರು ಹಾಡು ಅನ್ಕೊಂಡು ನಮ್ಮ ಸುತ್ತಲಿ ತಿರುಗಾಡ್ತಾ ನನ್ನ ಮಗ ದೇವರಲ್ಲಿ ಬೆಳೀಲಿ ಅನ್ನೋದು ನನ್ನ ಆಸೆ. ನೋಡ್ರಿ ಎಷ್ಟು ವರ್ಷದಿಂದ ಎಷ್ಟು ಸಂದಗಿ ಗೊತ್ತದ ನಿಮಗ್ರಿ? ನಮ್ಗೆ ಈಗ 10-12 ವರ್ಷ ಬಿಟ್ಟಿನ್ರಿ. ನಾ ದೇವ್ರ ಬಗ್ಗೆ ಗೊತ್ತೈತಿ. 12 ವರ್ಷ ಹಿಂದಗಡೆ ದೇವ್ರಿಗೆ ಗೊತ್ತಿದೆ. ಹೋದ್ ನವಂಬರ್ ಡಿಸೆಂಬರ್ ಚರ್ಚಿಗೆ ಹೋಗ್ತಿದ್ರಿಲ್ಲ? ಇಲ್ರಿ, ಇವನ್ ದವಾಖಾನಿಂದ ಮನೆ ತಗೊಂಡೋಗಿ ಹೋಗಾಕತ್ತೀನಿ. ಹೊಂಟಿರಿಲ್ಲ? ಅವಾಗ ಎಷ್ಟು ತಿಂಗಳಂತ ಹೊಂಟಿರಿ ಚರ್ಚಿಗ್ರಿ? 6 ತಿಂಗಳಂತ ಚರ್ಚಿಗೆ ಹೊಂಟಿದ್ದಾರೆ. ಅಲ್ಲಿ ಇಲ್ಲಿ ಬಂದಿದ್ದಾರೆ 2 ಸಂಡೇ ಸರ್ವಿಸ್, 1 ಉಪವಾಸ ಪ್ರೇಯರು, 3 ಸಾರಿ ಬಂದಿದ್ದಾರೆ. ಅಷ್ಟರಲ್ಲಿ ಹುಡುಗನ ವೇಟು ಎಕ್ಸ್ಟ್ರಾ 1 kg ವಾಡಾಸ್ ಐತೆ. ಕೇಳಿಸ್ಕೊಳ್ತಾ ಇದ್ದೀರಿ? ಆ ಹೆಂಗ್ ಹುಡುಗ ಡೆವಲಪ್ಮೆಂಟ್ ಹಾಕಂದ್ರೆ ಆಟೋಮೆಟಿಕ್ ಕಿಡ್ನಿಗಳ ದೇವ್ರು ಸೃಷ್ಟಿ ಮಾಡ್ತಾರೆ. ಅರ್ಥ ಐತ್ರಿ? ನಾ ದೇವ್ರ ಬಗ್ಗೆನ ತಿಳ್ಕೊಳ್ಳಿಲ್ಲ ಅಂತ ದೇವ್ರ ಕಾರ್ಯ ಮಾಡಂಗಿಲ್ಲ. ಅರ್ಥ ಆಯ್ತಾ? ಹಿಂದ್ಗಡೆ ಏನೇ ಆಗ್ಲಿ ತಲೆ ಕೆಡಿಸ್ಕೊಳಿಕ್ ಹೋಗ್ಬೇಡಿ. ವೇಟ್ ಹೆಂಗ್ ಹೆಚ್ಚಾಗತ್ತೈತೋ ಹಂಗೆಲ್ಲ ಶಕ್ತಿ ಬಲ ಎಲ್ಲ ಹೆಚ್ಚಾಗ್ತಿರ್ತೈತೆ. ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿ ಎಲ್ಲ ರಿಪೋರ್ಟ್ಸ್ ಅಲ್ಲಿ ನಾರ್ಮಲ್ ಬರ್ತವೆ. ನೋಡಿ 6 ತಿಂಗಳು ಹಿಂದ್ಗಡೆ ಚರ್ಚೆಗೆ ಹೊಂಟಿದಾರಂತೆ. 12 ವರ್ಷಕ್ಕಿಂತ ಹಿಂದ್ಗಡೆ ದೇವ್ರ ಬಗ್ಗೆ ಗೊತ್ತಿದೆ. ಇಲ್ಲಿ ಬರ್ತಾ ಇದ್ದಾರೆ. ಕೇವಲ 3 ಪ್ರಾರ್ಥನೆಗಳಿಗೆ ಅಟೆಂಡ್ ಆಗಿದ್ದಾರೆ. 3 ಪ್ರಾರ್ಥನೆ ಒಳಗಡೆ ಆ ಹುಡುಗಂದ 1 kg ಎಕ್ಸ್ಟ್ರಾ ಆಗಿದೆ ಅಂತ ಕೇಳಿಸ್ಕೊಳ್ತಾ ಇದ್ದೀರಾ? ಮತ್ತೆ ಮೊನ್ನೆ ನಮ್ಮ ಮನ್ಯಾಗ ಕುಡಿಯಾಕ ನೀರಿಲ್ಲಾಗಿದ್ರಿ. ಕುಡಿಯಾಕ ನೀರಿಲ್ಲಾಗಿದ್ದು ಮೋಟ್ರ್ ಚಾಲು ಆಗಲಾಗಿತ್ರಿ. ಮನೆ ಮುಂದೆ ಬೋರ್ ಐತ್ರಿ. ಬೋರ್ ಚಾಲು ಆಗಿ ಎಲ್ಲಾರ್ದು ಬೋರ್ ಚಾಲು ಆಗಿತ್ತು. ನಮ್ಮದು ಬೋರ್ ಚಾಲು ಆಗದ್ರಿ. ಅಂತ ಬೋರ್ ಚಾಲು ಆಗಲ್ಲ. ನಾ ಏನು ಇವ್ರ ಹುಡುಗನ ಬಿಡಾಕ್ ಹೋದ್ರಿ. ತಯಾರು ಮಾಡಿನೂ ಹುಡುಗನ ಬಿಡಾಕ್ ಹೋದ್ರಿ. ಅವ್ರು ಬೆಳಿಗ್ಗೆ ಎದ್ದಾಗಿಂದ ನೋಡ್ರಿ ಇವ್ರ ಮೋಟ್ರ್ ಚಾಲು ಆಗಲಿಲ್ಲ. ಕುಡಿಯಾಕ ನೀರಿಲ್ಲ ಅಂದ್ರೆ ಹುಡುಗನ ಬಿಡಾಕ್ ಹೋದ್ರಿ. ನಾ ಕಿಚನ್ ಒಳಗೆ ನಿಂತ ಪ್ರೇಯರ್ ಮಾಡಿದ್ದೇವ್ರಿ. ನಮ್ಗೆ ಕುಡಿಯಾಕ ನೀರಿಲ್ಲ, ಇದು ನನ್ನ ಕೈಯಲ್ಲ ದೇವ್ರೆ, ನಿನ್ನ ಗಾಯಗಳ ಹಸ್ತದಿಂದ ಅದನ್ನು ರಿಪೇರಿ ಮಾಡು, ಮೋಟ್ರ್ ಚಾಲು ಆಗಲಿ ಅಂತ ಕಿಚನ್ನಾಗ ನಿಂತ ನಾ ಪ್ರೇಯರ್ ಮಾಡಿ ಮೋಟ್ರ್ ಮುಟ್ಟಿದ್ದೆ. ಚಾಲು ಮಾಡಕ್ಕೆ ಹೋದೆ. ಅದು ಚಂದನಕ್ಕೆ ಚಾಲು ಆಗಲಿಲ್ಲ. ಚಾಲು ಆಗಿಲ್ಲ. ಅದು ಇದ್ದಷ್ಟು ನೀರೊಳಗೆ ನಾವು ಹೆಂಗೋ ಜೀವ ಆತ್ರ. ಅದು ಬೆಳಿಗ್ಗೆ ಮಾರನೇ ದಿನ ಬೆಳಿಗ್ಗೆ ಅದ ಮೋಟ್ರ್ ಅವ್ರ ಹಾಸಿಗೆ ಮ್ಯಾಗ ಕೂತ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡಿ ಎಸಪ್ಪ ನೀ ನನ್ನ ಜೊತೆಯಲ್ಲಿ ಇದೆಯನ್ನ ನಂಬಿ ನಾ ಮೋಟ್ರ್ ಚಾಲು ಮಾಡಕ್ಕೆ ಹೋಗ್ತೇನಪ್ಪ ಅಂತ ಅನ್ಕರ್ಸಿ ಮೋಟ್ರ್ ಚಾಲು ಮಾಡೋದಕ್ಕೆ ಮೋಟ್ರ್ ಚಾಲು ಆಗಿಬಿಟ್ಟಿದ್ರಿ. ನಾವು ಕುಡಿಯೋಕ್ಕೆಲ್ಲ ನೀರು ತುಂಬಿವಿ. ಮತ್ತು ಇವರ ಚರ್ಚಿಗೆ ಬಂದಾಗ ನಂಗೆ ಹೊರಗೆ ಬಿಟ್ಟು ನಾವು ಒಳಗೆ ಹೋಗ್ತಿದ್ವಿ. ಅವ್ರು ವಾಪಸ್ ಮನೆಗೆ ಹೋಗ್ತಿದ್ರು. ಈಗ 2-3 ವಾರ ಅವ್ರು ಬರತ್ತಾರಲ್ಲ ಈ ಸಭೆ ಒಳಗೆ ನಂಗೆ ಭಾಳ ಸಂತೋಷ ಆಗಿದೆ. ನಾ ದೇವರಲ್ಲಿ ಹೀಗೆ ನಮ್ಮ ಕುಟುಂಬ ಬೆಳೀಲಿ, ನಾ ದೇವರಲ್ಲಿ ಬೆಳೆಯೋದಂತ ಏನ್ ಮಾಡ್ರಿ?